ಸ್ತ್ರೀಯರು ತುಪ್ಪದ ಕೊಡದ ಹಾಗೆ, ತುಪ್ಪದ ಕೊಡ ಆ ರೀತಿಯಲ್ಲಿ ಇರ್ತಾರೆ. ಪುರುಷರು ಅದನ್ನು ಕರಗಿಸ್ಬಿಡುವಂತಹ ಒಂದು ಬೆಂಕಿಯ ಹಾಗೆ. ಆದ್ದರಿಂದ ಇಂಥ ಬೆಂಕಿಯ ನಡುವೆಯೂ ಕೂಡ ಕರಗುವ ತುಪ್ಪ ಆನಂತರಕ್ಕೆ ತನ್ನಷ್ಟಕ್ಕೆ ತಾನೇ ಕುಳಿತುಕೊಂಡು ಯೋಚನೆ ಮಾಡುವಾಗ ಅದು ಆಡಿದವನ ಮಾತು ಬೆಪ್ಪತನದಿಂದ ಕೂಡಿದ್ದು ಅಂತ ಹೇಳಿ ತನ್ನ ತಪ್ಪನ್ನು ತಾನು ಅರ್ಥ ಮಾಡಿಕೊಂಡು ಗಪ್ಪನೆ ಗಟ್ಟಿಯಾಗಿಸಿಕೊಳ್ಳುವುದರಲ್ಲಿ ತುಪ್ಪ ಹೇಗೆ ಗಟ್ಟಿಯಾಗುತ್ತೋ ಹಾಗೆ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುತ್ತಾಳೆ. ಅಂತಹ ಒಂದು ಸಾಂಸಾರಿಕ ಜೀವನದಲ್ಲಿ ನಮ್ಮ ಪರಮೇಶ್ವರ ಭಟ್ರು ಒಂದು ಮಾತು ಹೇಳ್ತಾರೆ, ಗಂಡಸು ಅಂಚೆಯ ಕಾರ್ಡಿನಂತಾದರೆ ಹೆಂಗಸು ಅಂಚೆಯ ಕವರಿನ ಹಾಗೆ, ಗಂಡಸು ತೋಡುವ ಗುದ್ದಲಿಯಾದರೆ ಹೆಂಗಸು ಮಂಕರಿಯ ಹಾಗೆ. ಆದ್ದರಿಂದ ಮಂಕ ಹೊಡೆದು ಕೂತ್ಕೊಳ್ಬೇಡಿ. ಸಂಸಾರದಲ್ಲಿ ಗುದ್ದಲಿ ಥರ ಬುದ್ಧಿಯನ್ನು ತೋಡುತ್ತಲೇ ಇರೋಣ. ಅದರ ಮೂಲಕ ಸಂಸಾರದ ಭಾರವನ್ನು ನಮ್ಮ ಮನೆಯಲ್ಲಿ ಮಹಿಳೆಯರು ಮಂಕರಿಯಂತೆ ಹೊರುತ್ತಲೇ ಇರಲಿ.